ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ 100 ಒಡಪುಗಳ ಗುಚ್ಛವನ್ನು ಹೊತ್ತು ತಂದಿದ್ದೇನೆ. ಆ 100 ಒಡಪುಗಳು ಹೇಗಿದ್ದಾವೆ ನೋಡ್ಕೊಂಡು ಬರೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನನ್ನ ಚಾನಲಲ್ಲಿ ಹೀಗೆ ಸುಮಾರು ರೀತಿ ನಾನೇ ಸ್ವರಚನೆ ಮಾಡಿದಂತಹ ಒಡಪಿನ ಗುಚ್ಚುಗಳು ನಿಮ್ಗೆ ಸಿಗ್ತವೆ. ಮೊದಲೇ ಒಡಪು ಹೇಗಿದೆ ಅಂತ ನೋಡೋಣ. ಕಾರ್ಮೋಡ ಸರಿದಾಗ ಆಗುವುದು ಮಳೆ, ಅದರಿಂದ ಬರುವುದು ಬೆಳೆ, ರಾಯರ ಹೆಸರು ಹೇಳುವಾಗ ನೋಡಿರಿ ನನ್ನ ಕಳೆ. ಎರಡನೇ ಒಡಪು, ಬೆಳವಡಿ ಮಲ್ಲಮ್ಮ ಕೆಳದಿಯ ಚೆನ್ನಮ್ಮ, ನಮ್ಮ ರಾಯರು ಕರಿತಾರ ನನ್ನ ಕಿತ್ತೂರು ಚೆನ್ನಮ್ಮ ಎಂದು. ಮೂರನೇ ಒಡಪು, ಆನೆ ಬಣ್ಣ ಕರಿ, ತೇರು ಬಂತು ಸರಿ, ನಮ್ಮ ರಾಯರು ಮಾಡ್ತಾರ ಬಹಳ ಕಿರಿಕಿರಿ. ನಾಲ್ಕನೇ ಒಡಪು, ಅಂಟಿನ್ಯಾಗ ಅಂಟು ಕರದಂಟು, ದನಕ್ಕೆ ಹಾಕ್ತಾರೆ ಜೋಳದ ದಂಟು, ನಮ್ಮ ರಾಯರು ಬಹಳ ಜಗಳಗಂಟ್ರು. ಅದೇ ರೀತಿ ಹಾಸ್ಯಮಯವಾದಂತಹ ಒಡಪಾಗಿದೆ. ಐದನೇ ಒಡಪು, ಹೊಲದ ಬದುವಿನ್ಯಾಗ ಗಿಡದ ತುಂಬ ಮುಳುಗಾಯಿ ಬದನೆಕಾಯಿ, ಹರಿಯಲು ಹೋದಾಗ ಚುಚ್ಚಿತು ಮುಳ್ಳೊಂದು, ಅದನ್ನು ನೋಡಿ ನಸು ನಕ್ಕ, ರಾಯ ನಿನ್ನ ಕೈಗೆ ಮುತ್ತೊಂದು ಕೊಟ್ಟೈತು ಎಂದು ಹಲ್ಲಿಕ್ಕಿಸಿದ. ರಾಯರ ಹೆಸರು ಹೇಳಿ ಒಡಪನ್ನು ಕೊನೆ ಮಾಡಬೇಕು. ಆರನೇ ಒಡಪು, ಕಾಲದಲ್ಲಿ ವಸಂತ ಮಾಸ ಚಂದ, ಹಕ್ಕಿಗಳ ಚಿಲಿಪಿಲಿ ನಾದ ಬಹಳ ಚಂದ, ನಾ ಚಂದ ನಮ್ಮ ರಾಯರಿಗೆ. ಏಳನೇ ಒಡಪು, ಬಾಗಿಲಿಗೆ ಹಾಕುವರು ಚಿಲಕ, ಹಣೆಗೆ ಹಚ್ಚುವರು ತಿಲಕ, ನಮ್ಮ ರಾಯರೇ ನನ್ನ ಮಾಲಕ. ಎಂಟನೇ ಒಡಪು, ಕಾಶ್ಮೀರದಲ್ಲಿ ಬೀಳುವುದು ಹಿಮ, ಚಂದ್ರನಿಗೆ ಕರೆಯೋರು ಸೋಮ, ರಾಯರು ಹಣೆಗೆ ಹಚ್ಚಿಕೊಳ್ಳುವರು ನಾಮ. ಒಂಬತ್ತನೇ ಒಡಪು, ಹೊಲಕ್ಕೆ ಹೊಂಟಾರ ಹಿಂದಿಂದೆ ಬರ್ತಾರ, ಪಟ್ಪಟ್ಟಿಯಾಗ ಕೂಡು ಅಂತಾನ, ಹೊಲದ ಕೆಲಸ ಮಾಡಾಕ ಒಲ್ಲೆ ಅಂತಾನ ರಾಯ. ಹತ್ತನೇ ಒಡಪು, ಆಗಸದಲ್ಲಿ ಬೀಳುವುದು ಸೂರ್ಯನ ಬೆಳಕು, ಹುಣ್ಣಿಮೆಯಲ್ಲೇ ಬೀಳುವುದು ಚಂದ್ರನ ಬೆಳಕು, ರಾಯರ ಪಾದದ ಮೇಲೆ ಬೀಳುವುದು ನನ್ನ ಜೀವನದ ಬೆಳಕು. ರಾಯರ ಹೆಸರು ಹೇಳಿ ಕೊನೆಗೆ ನಿಮ್ಮ ಒಡಪನ್ನು ಮುಗಿಸ್ಬೇಕು. 11ನೇ ಒಡಪು, ಗುಂಗೂರು ಕೂದಲು ಬಂಗಾರದ ಬೈತೆಲೆ, ರಂಗ ಮಂಚದ ಮೇಲೆ ಕುಂತು ರಂಭಿಸ್ತಾರ ರಾಯರು. 12ನೇ ಒಡಪು, ಅಂಗೈಯಾಗ ಅರಗಿಣಿ, ಮುಂಗೈಯಾಗೆ ಮೂರ್ಗಿಣಿ, ಪಲ್ಲಕ್ಕಿಯಲ್ಲಿ ಕುಂತು ಪಗಡಿ ಆಡಿಸ್ತಾರ ರಾಯರು. 13ನೇ ಒಡಪು, ಭಕ್ತಿಯಿಂದ ಕೇಳಿರಿ ಬಸವಣ್ಣನ ಹೆಸರು, ಯುಕ್ತಿಯಿಂದ ಕೇಳಿರಿ ವೀರಭದ್ರನ ಹೆಸರು, ಆರತಿ ಮಾಡಬೇಕಾದ್ರೆ ಕೇಳ್ರಿ ರಾಯರ ಹೆಸರು. 14ನೇ ಒಡಪು, ಪಂಚಪಾತ್ರೆ ಸೋಲಾಪುರ ಜಾತ್ರೆ, ಸಭೆದಾಲ್ಗೆ ಕೂತ್ಕೊಂಡು ಸಕ್ಕರೆ ಹಂಚುತ್ತಾರೆ ರಾಯರು. 15ನೇ ಒಡಪು, ಪಟ್ಟಣ ಶೆಟ್ಟಿಯವರ ಮಗಳಾದೆ, ಬಿರಾದಾರ್ ಅವರ ಸೊಸೆಯಾದೆ, ಶ್ರೇಷ್ಠದಿಂದ ಸರಸ್ವತಿಯಾದೆ, ಪ್ರೀತಿಯಿಂದ ಪಾರ್ವತಿಯಾದೆ ರಾಯರು. ಇಲ್ಲಿ ಪಟ್ಟಣ ಶೆಟ್ಟಿ ಅಂದರೆ ನಿಮ್ಮ ಸರ್ನೇಮ್, ತವ್ರ ಮನೆ ಸರ್ನೇಮ್ ಹೇಳಬೇಕು. ಬಿರಾದಾರ್ ಅಂದರೆ ಇಲ್ಲಿ ನಿಮ್ಮ ಗಂಡನ ಮನೆ ಸರ್ನೇಮ್ ಹೇಳಿ ಒಡಪನ್ನು ನೀವು ಮುಗಿಸ್ಬೇಕು. 16ನೇ ಒಡಪು, ಹಾಲು ಕಾಯಿಸಿದರೆ ಬರುವುದು ಕೆನಿ, ಹಣಕ್ಕೆನ್ನುವರು ಇಂಗ್ಲೀಷ್ನಲ್ಲಿ ಮನಿ, ನಮ್ಮವರು ಬಂಗಾರದ ಗಣಿ. 17ನೇ ಒಡಪು, ಶುಕ್ರವಾರದಿಂದಲೇ ಶುರುಳಿ ಹೋಳಿಗೆ ಮಾಡಿ, ಬಾಗೇವಾಡಿ ಕರ್ಜಿಕಾಯಿ, ಬಿಳಿಜಾಳ ರೊಟ್ಟಿ ಮಾಡಿ, ಬಿಜಾಪುರ ಹಪ್ಪಳ, ಬೆಳಗಾವಿ ಸಂಡಿಗೆ, ಪೂನಾ ತಂಬಿಗೆ, ಮುಂಬೈ ತಾಟ, ನೆನಪಲೆ ಕೊಟ್ಟರೆ ತಂಪಲೆ ಕೇಳ್ತಾನೆ ರಾಯರು. ಇಲ್ಲಿ ಬಾಗೇವಾಡಿ ಎಂದಲ್ಲಿ ನಿಮ್ಮ ತವರ ಮನೆ ಹೆಸರು ಹೇಳಬೇಕು. ಬಿಜಾಪುರ, ಬೆಳಗಾವಿ, ಪೂನಾ ಇವುಗಳ ಬದಲಿ ಬೇರೆ ಹೆಸರು ಹೇಳಿಕೊಂಡು ನೀವು ಒಡಪನ್ನು ಮುಗಿಸ್ಬೇಕು. 18ನೇ ಒಡಪು, ಶಿವನ ಜಡಿಯಲ್ಲಿರುವುದು ಗಂಗೆ, ಶಿವಭಕ್ತರ ಕೊರಳಲ್ಲಿರುವುದು ಲಿಂಗ, ರಾಯರು ಮಾಡುವರು ಸತ್ಯವಂತರ ಸಂಘ. 19ನೇ ಒಡಪು, ಮೈಸೂರು ಜಂಬೂ ಸವಾರಿ ಜೀವನದಲ್ಲಿ ಒಮ್ಮೆಯಾದರೂ
ನೋಡಬೇಕಾರಿ. ರಾಯರು ಮಾಡಿಸಿದರು ನನಗೆ ಆನೆ ಸಫಾರಿ. 20ನೇ ಒಡಪು. ತಂದೆ ತಾಯಿಗೆ ಪ್ರೀತಿಯಾದೆ, ತವರಿಗೆ ಮೆಚ್ಚುವ ಮಗಳಾದೆ. ಗಂಡನ ಮನೆಗೆ ಹೊಂದಿಕೆಯಾಗಿ ರಾಯರು ಮೆಚ್ಚುವಂತಹ ಮಡದಿಯಾದೆ. 21ನೇ ಒಡಪು. ಬೆಳ್ಳಿ ತಟ್ಟೆಯಲ್ಲಿ ಆರತಿ, ರಾಯರ ಹೆಸರು ಹೇಳುವೆನು, ನಾ ಮಾಡುವೆ ಕಳಸದ ಆರತಿ. ಒಡಪು 22. ದೇವರಿಗೆ ಮಾಡುವುದು ನೈವೇದ್ಯ. ರಾಮಜನ್ಮಭೂಮಿ ಅಯೋಧ್ಯ. ರಾಯರ ಹೆಸರು ಹೇಳುವೆ ನಿಮ್ಮ ಮಧ್ಯೆ. 23ನೇ ಒಡಪು. ಪೆನ್ನಿನಲ್ಲಿರುವುದು ಮಸಿ, ತೋಟದಲ್ಲಿರುವುದು ಸಸಿ. ರಾಯರ ಹೆಸರು ಹೇಳುವೆನು, ಬಿರಾದಾರ್ ಅವರ ಸೊಸಿ. ಇಲ್ಲಿ ಬಿರಾದರ್ ಅಂದಲ್ಲಿ ನಿಮ್ಮ ಗಂಡನ ಮನೆಯ ಸರ್ನೇಮ್ ಹೇಳಿ ಒಡಪನ್ನು ಮುಗಿಸಬೇಕು. 24ನೇ ಒಡಪು. ಬೇಗನೆ ಚಹಾ ಮಾಡಿಕೊಳ್ಳಿಲ್ಲ ಅಂದರೆ ಅಂಟದಿಂದ ಇಳಿದು ಬಂದು ಮುರಿಯುವರನ್ನ ಸೊಂಟ ರಾಯರು. ತಮಾಷೆಯಾಗಿದೆ ಇದೊಂದು ಒಡಪು. 25ನೇದ್ದು. ಬರೀ ಮಾತು ಬೇಡ, ಕೊಡುಸ್ರಿ ರೇಷ್ಮೆ ಸೀರೆ ಅಂದರೆ ಅತ್ಲಾಗ ತಿರುಗಿಸ್ತಾರ ಮಾರಿ ರಾಯರು. 26ನೇ ಒಡಪು. ಶ್ರೀಕೃಷ್ಣನು ಗೋವರ್ಧನಗಿರಿಯಲ್ಲಿ ಗೋಪಿಕೆಯರೊಡನೆ ಸೂರೆ ಮಾಡಿದನು ಮೊಸರು. ಇವತ್ತು ಪ್ರೀತಿಯಿಂದ ಹೇಳುವೆನು ರಾಯರ ಹೆಸರು. 27ನೇ ಒಡಪು. ಹಳ್ಳಿ ಹಳ್ಳಿ ಸೇರಿದರೆ ಆಗುವುದು ಪಟ್ಟಣ, ಕಿರಾಣಿ ಅಂಗಡಿಗೆ ಹೋದರೆ ಕಟ್ಟಿಕೊಡುವರು ಪೊಟ್ಟಣ. ರಾಯರ ಹೆಸರು ಹೇಳುವೆ, ನಾ ಬಂದಿದ್ದು ಬಸವನ ಬಾಗೇವಾಡಿ ಎಂಬ ಪಟ್ಟಣ. ಬಸವನ ಬಾಗೇವಾಡಿ ಇದ್ದಲ್ಲಿ ನಿಮ್ಮ ತವರ ಮನೆ ಸರ್ನೇಮ್ ಹೇಳಿ ಒಡಪು ಮುಗಿಸಿ. 28ನೇ ಒಡಪು. ಶಕುಂತಲೆಗೆ ಮನಸೋತಿದ್ದು ದುಷ್ಯಂತ, ನಾವಿರಬೇಕು ಯಾವಾಗಲೂ ಪ್ರಶಾಂತ. ರಾಯರ ಹೆಸರು ಹೇಳುವೆನು, ಈಗ ನಾನು ಏಕಾಂತ. 29. ದ್ರೌಪದಿಯು ದೃಪದನ ಪುತ್ರಿ, ಲಿಂಗ ಪೂಜೆಗೆ ಬೇಕು ಬಿಲ್ವಪತ್ರಿ. ರಾಯರ ಹೆಸರು ಹೇಳುವೆನು, ಇಂಥವರ ಪುತ್ರಿ. ಇಂಥವರು ಇದ್ದಲ್ಲಿ ನಿಮ್ಮ ತಂದೆಯ ಹೆಸರನ್ನು ಹೇಳಿ ಒಡಪು ಮುಗಿಸಬೇಕು. ಒಡಪು 30. ಸಂಕ್ರಾಂತಿಗೆ ಮಾಡುವರು ಪೊಂಗಲ್, ಕಾಡಿಗೆ ಹಿಂದಿಯಲ್ಲಿ ಅನ್ನುವರು ಜಂಗಲ್. ರಾಯರ ಹೆಸರು ಹೇಳುವೆನು, ನಾವಿಬ್ಬರು ಎಂದಿಗೂ ಇರುವೆವು ಮಿಂಗಲ್. 31ನೇ ಒಡಪು. ಸುಗ್ಗಿ ಕಾಲದಲ್ಲಿ ರೈತರು ರಚಿಸಿ ಹಾಡುವರು ಹಂತಿಪದ. ರಾಯರ ಹೆಸರು ಹೇಳಿ ನಾ ಹಾಡುವೆ ಜಾನಪದ. 32ನೇ ಒಡಪು. ಗುಂಡು ಹೂವು, ಗುಲಾಲ ಹೂವು, ಚೆಂಡು ಹೂವು, ಚಿತ್ರಿಗೆ ಹೂವು, ಗಂಡ ಮಗನ ಬೇಡಿ ಬೆಂಡ ಹಾರಸ್ತಾರ ರಾಯರು. 33ನೇ ಒಡಪು. ಕನ್ನಡದ ಮೊದಲ ದೊರೆ ಮಯೂರ ವರ್ಮ, ಮನುಷ್ಯನ ಅಂತರಂಗದಲ್ಲಿ ಅಡಗಿರುವುದು ಮರ್ಮ. ರಾಯರ ಹೆಸರು ಹೇಳುವುದು ನನ್ನ ಕರ್ಮ. 34. ಸರಸ್ವತಿ ಪೂಜೆ ಮಾಡೋದು ವಿದ್ಯೆಗಾಗಿ, ಲಕ್ಷ್ಮೀ ಪೂಜೆ ಮಾಡೋದು ಸಂಪತ್ತಿಗಾಗಿ. ರಾಯರ ಪಾದ ಪೂಜೆ ಮಾಡೋದು ಮುತ್ತೈದೆ ಸೌಭಾಗ್ಯಕ್ಕಾಗಿ. 35. ಮಾತೆಂಬುದು ಜ್ಯೋತಿರ್ಲಿಂಗ, ಕೇದಾರದಲ್ಲಿರುವುದು ಹಿಮಲಿಂಗ. ನಮ್ಮವರ ಹೆಸರು ಪಾಂಡುರಂಗ. ವಿಶ್ವವಿಖ್ಯಾತ ದಸರಾ, ನಿಸರ್ಗದಲ್ಲಿರುವುದು ಹಸಿರ. ರಾಯರ ನಡೆಯ ನುಡಿಯಲ್ಲಿ ಇಲ್ಲ ಒಂದು ಕಸರ. 38 ಒಡಪು. ಬೆಳ್ಳನ ಮೂಲಂಗಿ, ಕೆಂಪನ ಗಜ್ಜರಿ, ನೀರ ಸೌತೆಕಾಯಿ, ಗಟ್ಟೆನ ಮೊಸರು. ಪಲ್ಲಂಗ ಮ್ಯಾಗ ಕುಂತು ಪಚಡಿ ಮಾಡ್ತಾರ ರಾಯರು. 39ನೇ ಒಡಪು. ತವರಿನಿಂದ ದೂರಾದೆ, ಮನದಿಂದ ಒಂದಾದೆ, ರಾಯರು ಕಟ್ಟಿದ ಮಾಂಗಲ್ಯದಿಂದ ಸುಮಂಗಲಿಯಾದೆ. ಒಡಪು 40. ಹಸಿ ಉಳ್ಳಾಗಡ್ಡಿ, ಹೊಸ ಮೋಟರ್ ಗಾಡಿ, ದಾಡಿ ಬಿಟ್ಕೊಂಡು ವಾಡ್ಯಾಗ ಕುಂತು ಮೋಡಿ ಮಾಡುತ್ತಾನೆ
ರಾಯರು. ಒಡಪು 41. ಚಿಗುರ ಮೀಸೆ ಚೆಲುವ ಕೊರಳಾಗ ಹುಲಿ ಉಗುರ, ಅವ ಬಹಳ ಸುಂದರ 10 ಬೆರಳಿಗೆ ಉಂಗುರ, ಸಾರ್ತಾನ ಡಂಗೂರ ಅವಳೇ ನನ್ನ ಹೆಂಡರ. ಒಡಪು 42. ಮದುವೆ ಎಂಬ 3 ಅಕ್ಷರದಲ್ಲಿ ವಧುವರ ಬಂಧವಾಗುವರಲ್ಲಿ, ಸಪ್ತಪದಿ ತುಳಿಯುವರಲ್ಲಿ ರಾಯರು. 43ನೇ ಒಡಪು ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮ, ಸ್ನಾನ ಮಾಡಿದರೆ ತೊಳೆಯುವುದು ಪಾಪಕರ್ಮ, ರಾಯರ ಹೆಸರು ಹೇಳುವೆನು ನಾನು ಜನುಮ ಜನುಮ. 44ನೇ ಒಡಪು ಹಣೆಗೆ ಹಚ್ಚುವುದು ವಿಭೂತಿ, ಎಲ್ಲರಲ್ಲಿ ಇರಬೇಕು ದೇವರ ಮೇಲೆ ಭಕ್ತಿ, ರಾಯರ ಮೇಲೆ ಇಟ್ಟಿರುವೆ ಪ್ರೇಮ ಭಕ್ತಿ. 45. ಒಲವಿನ ಮಂದಹಾಸವು ಧವಳ ಮೆರಗನ್ನು ನೀಡಿ ನನ್ನೆದೆಗೆ ರಾಜಿಯ ನೆನಪನ್ನು ಮಾಧುರ್ಯ ಸಿಂಚರಿಸಿತು. ಇಲ್ಲಿ ರಾಜಿಯ ಇದ್ದಲ್ಲಿ ನಿಮ್ಮ ಹೆಂಡತಿ ಹೆಸರು ಹೇಳಿ ಒಡಪು ಮುಗಿಸ್ಬೇಕು. 46ನೇ ಒಡಪು ಮುಡಿದ ಮಲ್ಲಿಗೆಯ ಘಮ ತಂಗಾಳಿಯ ಸಿಹಿ ಸ್ನೇಹದಲ್ಲಿ ರಾಜಿಯ ಹೃದಯಕ್ಕೆ ಪ್ರೇಮ ಸಂದೇಶ ಗಂಧ ಲೇಪಿಸಿತು. ರಾಜಿ ಬದಲಾಗಿ ಹೆಂಡತಿ ಹೆಸರು ಹೇಳಿ ಒಡಪು ಮುಗಿಸಬೇಕು. 47ನೇ ಒಡಪು ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀ ವಾಸ, ಪರಮೇಶ್ವರನ ಎದೆಯಲ್ಲಿ ಪಾರ್ವತಿ ವಾಸ, ನಮ್ಮವರ ಹೃದಯದಲ್ಲಿ ನನ್ನ ವಾಸ. ಒಡಪು 48. ಬನಕ್ಕೆ ಬಾಳೆ ಚಂದ, ಗಿಡಕ್ಕೆ ಹೂವು ಅಂದ, ನಮ್ಮವರಿಗೆ ನಾನೇ ಅಂದ ಚಂದ. ಒಡಪು 49. ಹಕ್ಕು ಚಲಾಯಿಸಲು ಹಾಕುವರು ಓಟು, ಬ್ಯಾಂಕಿನಲ್ಲಿ ಸಿಗುವವು ಗರಿ ಗರಿ ನೋಟು, ನಮ್ಮವರು ನೋಡುತ್ತಾರೆ ಕ್ರಿಕೆಟು. ಒಡಪು 50. ಬಂಗಾರ ಬಳಿ ಚಂದ, ಹಣೆಗೆ ಕುಂಕುಮ ಅಂದ, ನಮ್ಮ ರಾಯರು ಬಹಳ ಗುಂಡ. 51ನೇ ಒಡಪು ಹೆಣ್ಣು ಮನೆ ಬೆಳಗುವ ಹಣತೆ, ಬರೆಯುವಳು ಒಂದು ಕವಿತೆ, ನಮ್ಮವರಿಂದ ನನಗಾಗಿಲ್ಲ ಕೊರತೆ. ಒಡಪು 52. ಪ್ರಕೃತಿಯು ಸುಂದರ ರಮ್ಯ ತಾಣ, ಮನ್ಮಥನು ಬಿಡುವನು ಬಾಣ, ನಮ್ಮವರು ಬಹಳ ಜಾಣ. 53 ಒಡಪು ಬದುಕಿನಲ್ಲಿ ಬರುವವು ಸರಮಾಲೆಯ ಕಷ್ಟ, ಅರಿತು ನಡೆದರೆ ಆಗದು ನಷ್ಟ, ನಮ್ಮ ರಾಯರು ಬಹಳನೇ ಕೋಪಿಷ್ಟ. 54. ಅರಳುವ ಹೂವು ಕೊಳದಲ್ಲಿ ಕಮಲ, ಗಂಗಾ ನದಿಯು ಬಹಳ ನಿರ್ಮಲ, ರಾಯರು ಇದ್ದಾರೆ ಬಹಳ ಪ್ರಬಲ. 55ನೇ ಒಡಪು ಜಪವ ಮಾಡಿ ರಾಮನಾಮ, ಮುಕ್ತಿ ಪಡೆಯೋಣ ಜನುಮ ಜನುಮ, ರಾಯರ ಹೆಸರು ಹೇಳುವುದೇ ಸಂಭ್ರಮ. 56ನೇ ಒಡಪು ಹುತ್ತದಲ್ಲಿರುವುದು ನಾಗದೇವ, ಕೈಲಾಸದಲ್ಲಿರುವನು ಮಹಾದೇವ, ರಾಯರ ಹೆಸರು ಹೇಳುವನು ದೇವದೇವ. 57ನೇ ಒಡಪು ಬೃಂದಾವನದಲ್ಲಿ ಆಡಿನಲ್ಲಿವರು ಕೃಷ್ಣ ಮತ್ತು ರುಕ್ಮಿಣಿ, ನಮ್ಮ ರಾಯರೇ ನನ್ನ ಬಾಳಿನ ಕಣ್ಮಣಿ. 58ನೇ ಒಡಪು ಮದುವೆ ಎನ್ನುವುದು ಪವಿತ್ರ ಬಂಧನ, ಸುಖವಾಗಿ ಬಾಳುವುದೇ ಜೀವನ, ನಾವಿಬ್ಬರು ಒಂದಾಗುವುದೇ ಶುಭ ಮಿಲನ. 59ನೇ ಒಡಪು ಶಿವನ ತಲೆಯಲ್ಲಿರುವಳು ಗಂಗೆ, ಹಂಪಿಯಲ್ಲಿ ಹರಿಯುವಳು ತುಂಗೆ, ರಾಯರ ಹೆಸರು ಹೇಳುವೆನು ಹೀಗೆ. 60. ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಪ್ರತಿಮೆ, ಗುಜರಾತ್ನಲ್ಲಿ ಪಟೇಲರ ಪ್ರತಿಮೆ, ನಮ್ಮ ರಾಯರ ಹೆಸರು ಹೇಳುವುದೇ ಒಂದು ಹೆಮ್ಮೆ. 61ನೇ ಒಡಪು ಎಲೆ ಅಡಿಕೆ ಸುಣ್ಣ, ತಿಂದರೆ ಬರೋದು ಕೆಂಪ ಬಣ್ಣ, ನಮ್ಮ ರಾಯರು ಹೊಳೆಯೋರು ಕಣ್ಣ. 62ನೇ ಒಡಪು ಪಳಪಳ ಹೊಳೆಯುವುದು ನಕ್ಷತ್ರ, ಆಕಳ ಕೊಡುವುದು ಗೋಮೂತ್ರ, ರಾಯರ ಹೆಸರು ಹೇಳುವೆನು ನಿಮ್ಮ ಹತ್ರ. 63. ಕೃಷ್ಣನ ಕೊಳಲು ಅಮ್ಮನ ಮಡಿಲು, ರಾಯರ ಹೆಗಲು ಬಲು ಶ್ರೇಷ್ಠವು. 64. ಹೆಣ್ಣಿಗೆ ಲಜ್ಜೆ ಇರಬೇಕು,
ಕಾಲಲ್ಲಿ ಗೆಜ್ಜೆ ಇರಬೇಕು. ರಾಯರು ಮೆಚ್ಚುವಂತಿರಬೇಕು. 65 ಹಕ್ಕಿಗಳ ಚಿಲಿಪಿಲಿ ನಾದ, ಹಬ್ಬದೊಡುಗೆಯ ಬಹಳ ಸ್ವಾದ. ನಮ್ಮ ರಾಯರು ಮಾಡ್ತಾರ ಬಹಳ ವಾದ. 66 ಮುತ್ತು ಹವಳ ಸಿಗುವುದು ಸಾಗರದಲ್ಲಿ, ದುಂಬಿ ಹೀರುವುದು ಮಕರಂದ ಹೂವಿನಲ್ಲಿ, ರಾಯರು ನಗುವರು ಮುಗುಳು ನಗೆಯಲ್ಲಿ. 67 ಕೋಗಿಲೆಯ ಇಂಪಾದ ಗಾಯನ, ಮುಕ್ಕಣ್ಣನಿಗೆ 3 ನಯನ, ರಾಯರ ಹೆಸರು ಹೇಳಿದರೆ ಜನ್ಮ ಪಾವನ. 68 ಬಣ್ಣ ಬಣ್ಣದ ಪಾತರಗಿತ್ತಿ, ಮದುವೆಯಾಗುವ ಮಧುವಣಗಿತ್ತಿ, ನಮ್ಮ ರಾಯರು ಹಿಡಿದಾರ ಕೈಯಲ್ಲಿ ಕತ್ತಿ. 69 ಮುಳ್ಳಿನ ಗಿಡದಲ್ಲಿ ಗುಲಾಬಿ ಹೂವು, ಯುಗಾದಿಗೆ ತಿನ್ನುವರು ಬೆಲ್ಲ ಬೇವು, ನಮ್ಮ ರಾಯರು ತಂದಾರ ವಡಾಪಾವು. 70 ಒಡಪು, ಅರಮನೆಯಲ್ಲಿರುವವರು ರಾಜರಾಣಿ, ಪೇರು ಗಿಡದಲ್ಲಿರುವವು ಗಿಣಿ, ರಾಯರು ಕರೆಯುವರು ನನ್ನ ಅರಗಿಣಿ. 71 ಮೂಗಿನಲ್ಲಿರುವುದು ನತ್ತು, ತಾಯಿ ಕೊಡುವಳು ಕೈ ತುತ್ತು, ನಮ್ಮ ರಾಯರು ಕೊಡುವರು ಸಿಹಿ ಮುತ್ತು. 72 ತಲೆಯಲ್ಲೂ ಹಾಕುವರು ಹ್ಯಾಟು, ಲಾಯರ್ ಹಾಕಿಕೊಳ್ಳುವನು ಕರಿಕೋಟು, ನಮ್ಮ ರಾಯರು ಬಹಳ ಫ್ಯಾಟು. 73 ಗಂಗೆಯಲ್ಲಿ ಮೀಯಬೇಕು, ಮುಕ್ತಿಯನ್ನು ಪಡೆಯಬೇಕು, ರಾಯರ ಹೆಸರನ್ನು ಒಡಪು ಹಾಕಿ ಹೇಳಬೇಕು. 74 ಕೈಯಲ್ಲಿರುವುದು ತಾಟ, ಶಾಲೆಯಲ್ಲಿ ಹೇಳುವರು ಪಾಠ, ರಾಯರು ಕೊಡ್ತಾರ ಬಹಳ ಕಾಟ. 75 ಕಾಶಿ ವಿಶ್ವನಾಥ, ಪೂರಿ ಜಗನ್ನಾಥ, ನಮ್ಮ ರಾಯರೇ ನನ್ನ ಪರಮಾತ್ಮ. 76 ದೇವಲೋಕದ ಅಧಿಪತಿಯಿಂದ ಇಂದ್ರ, ಮದುವೆಗೆ ಹಾಕುವರು ಹಂದ್ರ, ನಮ್ಮ ರಾಯರೇ ಇಂದ್ರ ಚಂದ್ರ. 77 ಮನುಷ್ಯ ಬಾಳಿ ಬದುಕಲು ಬೇಕು ಹೆಚ್ಚು ಆಯಸ್ಸು, ಗಂಡು ಹೆಣ್ಣಿಗೆ ಮದುವೆಯಾಕಲು ಬೇಕು ಕನಿಷ್ಠ ವಯಸ್ಸು, ರಾಯರ ಹೆಸರು ಹೇಳುವೆನು ಯಾರ ನೋಯಿಸಬೇಡ್ರಿ ನನ್ನ ಮನಸ್ಸು. 78 ಗೋಧಿ ಹಿಟ್ಟಿನಿಂದ ಆಗುವುದು ಕಣಕ, ಕಡಲೆ ಹಿಟ್ಟಿನಿಂದ ಮಾಡುವರು ಜುಣಕ, ನಮ್ಮ ಮನೆಯವರು ಬಹಳ ನಾಜೂಕ. 79 ಎಳ್ಳ ಮಾಸಿಗೆ ಹೂಡುವರು ಚಕ್ಕಡಿ, ಪಂಚಮಿಗೆ ಮಾಡುವರು ಉಂಡಿ ಚಕ್ಕಲಿ, ರಾಯರಿಗೆ ನಾ ಮಾಡುವೆ ಚಕೋಲಿ. 80 ಅರಗಿನ ಮನೆಯನ್ನು ಪಾಂಡವರು ತಪ್ಪಿಸಿಕೊಂಡಿದ್ದು ಯುಕ್ತಿಯಿಂದ, ರಾಯರ ಹೆಸರು ಹೇಳುವೆನು ಭಕ್ತಿಯಿಂದ. 81 ವಸಂತ ಮಾಸದಲ್ಲಿ ಕೋಗಿಲೆ ಕೂಗುವುದು ಕುಹು ಕುಹು ಎಂದು, ನಮ್ಮ ರಾಯರು ಕರೆಯೋರು ನನ್ನನ್ನು ಸ್ವರ್ಣಲತೆ ಎಂದು. 82 ರೈತರು ಸುಗ್ಗಿ ಕಾಲದಲ್ಲಿ ಮಾಡುವರು ಕಣ, ಪೂಜೆಗೆ ಸಿರಿಯ ಜೊತೆ ಬೇಕು ಕಣ, ನಮ್ಮ ರಾಯರು ನನ್ನನ್ನು ಬಿಟ್ಟು ಇರುವುದಿಲ್ಲ ಒಂದು ಕ್ಷಣ. 83 ಕಾಮನಬಿಲ್ಲಿಗೆ ಇರುವುದು 7 ರಂಗ, ಬೆಟ್ಟದ ಮೇಲಿರುವನು ಬಿಳಿ ಗಿರಿರಂಗ, ನಮ್ಮ ರಾಯರ ಹೆಸರು ಪಾಂಡುರಂಗ. 84 ಉಸಿರಾಡಲು ಬೇಕು ಗಾಳಿ, ಬಣ್ಣಗಳ ಹಬ್ಬ ಹೋಳಿ, ನಮ್ಮ ರಾಯರು ಬಹಳ ವಾಚಾಳಿ. 85 ಒಗ್ಗಟ್ಟಿನಲ್ಲಿದೆ ಬಲ, ಪೂಜೆ ಮಾಡಿದರೆ ಸಿಗುವುದು ಫಲ, ರಾಯರ ಹೆಸರು ಹೇಳುವೆನು ಪ್ರತಿ ಸಲ. 86 ಹಂಚಿನಲ್ಲಿ ಹಾಕುವರು ದೋಸೆ, ಚಿಲ್ಲರೆ ದುಡ್ಡಿಗೆ ಎನ್ನುವರು ಪೈಸೆ, ನಮ್ಮ ರಾಯರಿಗೆ ಇರುವುದು ಮೀಸೆ. 87 ಗೋಡೆ ಮೇಲಿರುವುದು ಚಿತ್ರಪಟ, ವಾರೆಗಣ್ಣಿನಿಂದ ನೋಡುವರು ನೋಟ, ನಮ್ಮ ರಾಯರು ಮಾಡುವವರು ಹಠ. 88 ಮಹಾಭಾರತ ಬರೆದವರು ವೇದವ್ಯಾಸರು, ತಪವ ಆಚರಿಸುವರು ಋಷಿ ಮುನಿಯರು, ನಮ್ಮ ರಾಯರು ಬಹಳ ಹೃದಯವಂತರು.
89 ಗುಬ್ಬಿ ಕಟ್ಟುವುದು ಗೂಡು, ಊರ ಹೊರಗೆ ಇರುವುದು ಕಾಡು, ರಾಯರು ಹಾಡುವರು ಹಾಡು. 90 ಹಿಟ್ಟು ಸಾಣಿಸಲು ಜರಡಿ, ಆಕಾಶದಲ್ಲಿರುವುದು ಬಾನಾಡಿ, ರಾಯರು ಮಾಡ್ಯಾರ ಮೋಡಿ. 91 ಕುಂತಿಯ ಮಗ ಕರ್ಣ, ಬಣ್ಣಕ್ಕೆನ್ನುವರು ವರ್ಣ, ರಾಯರು ಕರೆಯುವರು ನನ್ನ ಸ್ವರ್ಣ ಎಂದು. 92 ಕೊಳದಲ್ಲಿರುವುದು ಕಮಲ, ರಾಣಿ ಇರುವಳು ಮಹಲ, ರಾಯರು ನಗುವರು ಕಿಲಕಿಲ. 93 ಹಕ್ಕಿಗಳು ಮರಿಗಳಿಗೆ ಕೊಡುವವು ಗುಟುಕು, ರಾಯರಿಗೆ ನಾ ಬರೆವೆ ಒಂದು ಚುಟುಕು. 94 ಗಂಡು ಹಕ್ಕಿಗಳು ಹಾಡುವವು ಗಾನ, ಅತ್ತಾಗ ರಾಯರು ಮಾಡುವರು ಸಮಾಧಾನ, ರಾಯರ ಕೈಯಲ್ಲಿದೆ ಸ್ಮಾರ್ಟ್ಫೋನ. 95 ಸೂಜಿ ಮಲ್ಲಿಗೆ ಮಧ್ಯಾಹ್ನ ಮಲ್ಲಿಗೆ, ಜಾಜಿ ಮಲ್ಲಿಗೆ, ರಾಯರು ತಂದಾರ ದುಂಡು ಮಲ್ಲಿಗೆ. 96 ಜಾತ್ರೆಯಲ್ಲಿ ಎಳೆವರು ತೇರ, ಮೆಣಸಿನಕಾಯಿ ಎಲ್ಲಿರುವುದು ಖಾರ, ರಾಯರು ಮಾತಾಡ್ತಾರ ನೇರ ನೇರ. 97 ಕನ್ನಡಿಯಲ್ಲಿ ಕಾಣುವುದು ರೂಪ, ಬೇಸಿಗೆಯಲ್ಲಿ ಬಿಸಿಲಿನ ತಾಪ, ರಾಯರದು ಸುಂದರ ಚಂದದ ರೂಪ. 98 ಮೂಗಿಗೆ ಮೂಗುತಿ ಚಂದ, ಕಣ್ಣಿಗೆ ಕಾಡಿಗೆ ಅಂದ, ಕಾಲಿಗೆ ಗೆಜ್ಜೆ ಅಂದ, ಕೊರಳಿಗೆ ಮಾಲೆ ಚಂದ, ಕೈಗೆ ಬಳೆ ಚಂದ, ಹೆಣ್ಣಿಗೆ ಕುಂಕುಮ ಚಂದ, ಮುಡಿಗೆ ಹೂವೇ ಚಂದ ರಾಯರು. 99 ರಾಡ್ಯಾಗ ರಾಣಿ ರಾಡ್ಯಾಗ ರಾಡಿ ಹುಣಸಿ ರಾಡಿ, ರಾಯರು ತಂದಾರ ಮೋಟರ್ ಗಾಡಿ. 100ನೇ ಒಡಪು ಶ್ರೀಶೈಲದಲ್ಲಿರುವುದು ಕದಳೀವನ, ಅಲ್ಲಿರುವವನು ಮಲ್ಲಿಕಾರ್ಜುನ, ರಾಯರ ಹೆಸರು ಹೇಳುವೆನು ತನುಮನ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.